ಚಲನೆ ಚೇತನದ ಚಿಹ್ನೆ. ನಿರಂತರವಾಗಿ ಎಚ್ಚೆತ್ತಿರುವುದೇ ನಿಜವಾದ ಎಚ್ಚರಿಕೆಯ ಕುರುಹು. ಬುದ್ಧಿ ಸದಾ ನೂತನ ವಿಚಾರಗಳಲ್ಲಿ ತೊಡಗುತ್ತಿರುವುದೇ ಆತ್ಮ ಪ್ರಗತಿಯ ಪ್ರಥಮ ಸೋಪಾನ. ಖರೆ ಅದಲ್ರಿ? ಕುವೆಂಪು ಅವರ ಸ್ಫೂರ್ತಿದಾಯಕ ಮಾತುಗಳನ್ನು ನೆನೆಸ್ಕೊಂತ ಇಂದಿನ ದಿನ ನನ್ನದು ಹೆಂಗಿತ್ತು ಅನ್ನೋದನ್ನು ಅಪ್ಪಟ ಕನ್ನಡದೊಳಗೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ದಿನ 16ಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡ್ತಿದ್ದಂಗೆ ಈ ವರ್ಷ 2025ರ ಕೊನೆಯ ತಿಂಗಳು ಡಿಸೆಂಬರ್ ಬಂದೇ ಬಿಡ್ತು. ಬಂದ ತಿಂಗಳು ಮುಗಿತದ. ಮತ್ತೊಂದು ಹೊಸ ವರ್ಷ ನಮ್ಮೆಲ್ಲರ ಬದುಕಿನೊಳಗೆ ಬರ್ತದ. ಅದನ್ನು ಸ್ವಾಗತಿಸಲು ಹಿಂದೆ ಸಜ್ಜಾಗುವ ನನ್ನ ಪ್ರಯತ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ರೀ. ಪ್ರತಿ ವರ್ಷ ಆ ವರ್ಷದ ಡೈರಿ ಅದನ್ನು ಕನ್ನಡದೊಳಗೆ ಏನು ಹೇಳಬೇಕು ಅಂತಂದ್ರೆ ಯೋಜನಾ ಪುಸ್ತಕವನ್ನು ತರಿಸ್ಕೊಂಡು ಬರೀತಿದ್ದೆ. ಆದ್ರೆ ಈ ವರ್ಷ ನಾನೇ ರೂಪಿಸಿಕೊಳ್ಳಿಕತ್ತೀನಿ. ನಿಮ್ಮಲ್ಲಿ ಕೆಲವರಿಗೆ ಇದು ಸಹಾಯಕ ಆಗಬಹುದು ಅನ್ನುವ ಉದ್ದೇಶದಿಂದ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕತ್ತೀನಿ. ಮನುಷ್ಯರಿಗಿಂತ ಕಾಗದಕ್ಕೆ ಹೆಚ್ಚಿನ ತಾಳ್ಮೆ ಇರ್ತದೆ. ಮಾತಿಗಿಂತ ಅಕ್ಷರಗಳಿಗೆ ಹೆಚ್ಚಿನ ಬೆಲೆ ಇರ್ತದೆ. ಅದನ್ನು ಅರ್ಥಂತ ನಾನು 6ನೇ ತರಗತಿ ಇದ್ದಾಗಿನಿಂದ ದಿನಚರಿಯನ್ನು ಬರೆಯೋದನ್ನು ರೂಢಿಸ್ಕೊಂಡಿದ್ದೆ. ಮದುವೆ ನಂತರ 1-2-3 ವರ್ಷಗಳ ಕಾಲ ಆ ರೂಢಿ ಆ ಕಡೆ ಕೈ ತಪ್ಪಿ ನನ್ನ ಬದುಕಿನ ಹಳಿ ತಪ್ಪಿದ ಭಾವ ನನಗಾಗಿತ್ತು. ಆದ್ರೆ ಈ ವರ್ಷ 2025ರೊಳಗೆ ಮತ್ತೆ ಆರಂಭ ಮಾಡೀನಿ. ಈಗ ಮತ್ತೆ ನಿತ್ಯದ ರೂಢಿ ಆಗೈತಿ. ಆದ್ರೆ ನನ್ನ ಪತಿ ನನ್ನ ಪಾಲಿನ ವೈಯಕ್ತಿಕ ಡೈರಿ. ನನ್ನ ಪ್ರತಿ ಮಾತಿಗೂ ಅವರು ಕಿವಿ ಆಗ್ತಾರೆ. ನನ್ನ ಪ್ರತಿ ಹೆಜ್ಜೆಗೂ ಅವರು ಸಹಚರರಾಗ್ತಾರೆ. ಅವರ ಪ್ರೀತಿಗೆ ನಾನೆಂದಿಗೂ ಋಣಿ. ಈ ಯೋಜನಾ ಪುಸ್ತಕ ತಯಾರು ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟದ ಕೆಲಸ ಅಲ್ರಿ. ರೊಕ್ಕ ಕೊಟ್ಟು ತರಿಸ್ಕೊಂಡು ಬಿಡಬಹುದು. ಆದ್ರೆ ಅದರೊಳಗೆ ನಮ್ಮ ಹವ್ಯಾಸಗಳಿಗೆ ಅನುಕೂಲವಾಗುವಂಗೆ ಸ್ಥಳದ ಹೊಂದಾಣಿಕೆ ಆಗಿರುವುದಿಲ್ಲ ಅನ್ನುವ ಕಾರಣಕ್ಕೆ ಈ 2 ವರ್ಷಗಳಲ್ಲಿ ನನ್ನ ಗಮನಕ್ಕೆ ಬಂದಂಥ ಎಲ್ಲ ಅಂಶಗಳನ್ನು ಮುನ್ನೆಲೆಯೊಳಗೆ ತಂದುಕೊಂಡು ನನಗೆ ಹೆಂಗೆ ಬೇಕು ಹಂಗೆ ಈ ವರ್ಷ ಯೋಜನಾ ಪುಸ್ತಕ ನಾನೇ ತಯಾರು ಮಾಡ್ಕೋಬೇಕು ಅಂಥೇಳಿ ಕುಂತೀನಿ ನೋಡ್ರಿ. ಇದಕ್ಕೆ ತೊಗೊಂಡಂಥ ಸಮಯ ಹೆಚ್ಚಂದ್ರೆ 30 ನಿಮಿಷ. ಯಾಕೆ ಈ ಪುಸ್ತಕ ರೂಪಿಸ್ಕೋಬೇಕು, ಯಾಕೆ ನಾವೆಲ್ಲನೂ ಬರೆದಿಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಮೊದಲು ಹೇಳ್ಬಿಡ್ತೀನಿ ರೀ. ನಾವು ಏನೋ ಒಂದು ಹೊಸ ಹವ್ಯಾಸವನ್ನು ಬದುಕಿನಾಗ ರೂಢಿಸ್ಕೋಬೇಕು ಅಂತಿರ್ತೀವಿ. 1 ದಿನ 2 ದಿನ ಅತ್ಯಂತ ಉತ್ಸುಕರಾಗಿ ಮಾಡ್ತೀವಿ. 3ನೇ ದಿನ 4ನೇ ದಿನ ಅದು ನಮ್ಮ ಕೈ ತಪ್ಪಿ ಹೋಗ್ತದೆ. ಹಂಗೆ ಆಗಬಾರ್ದು ಅಂತಂದ್ರೆ ಅದ್ರ ಮೇಲೆ ಯಾವತ್ತೂ ನಮ್ಮ ಗಮನ ನಿರಂತರವಾಗಿ ಇಟ್ಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ ಈ ಪುಸ್ತಕ. ನಾವು ಮಾಡಬೇಕನ್ಕೊಂಡಂಥ ಕೆಲಸಗಳನ್ನು, ಮಾಡಲೇಬೇಕಾದ ಕೆಲಸಗಳನ್ನು, ಮಾಡಬಹುದಾದ ಕೆಲಸಗಳನ್ನು ಎಲ್ಲವನ್ನು ಬರೆದಿಡಬಹುದು. ನಮ್ಮ ಹಣಕಾಸಿನ ಸ್ಥಿತಿಗತಿಯ ಮೇಲೆ ನಾವೊಂದು ಕಣ್ಣಿಡಬಹುದು. ನಮ್ಮ ದಿನನಿತ್ಯದ ಚಟುವಟಿಕೆಗಳ ಮೇಲೆ
ಅದು ಸಣ್ಣದಾಗಿರಬಹುದು, ಒಂದು 10 ನಿಮಿಷದ ನಡಿಗೆ ಆಗಿರಬಹುದು, ಒಂದು ಲೇಖನದ ಓದು ಅಥವಾ ಒಂದು 5 ನಿಮಿಷದ ಓದು ಆಗಿರಬಹುದು, ಇಲ್ಲ ನಾವೇ ಸ್ವತಃ ಮಾಡಿಕೊಂಡು ತಿನ್ನುವ ಒಂದು ಸಣ್ಣ ಸರಳ ತಿಂಡಿ ಆಗಿರಬಹುದು, ಇಲ್ಲ ದಿನಕ್ಕೆ ಒಂದು 6ರಿಂದ 7 ಲೋಟ ನೀರು ಕುಡಿತೀನಿ ಅನ್ನುವ ಸಣ್ಣ ಕೆಲಸನೇ ಆಗಿರಬಹುದು. ಇವುಗಳನ್ನೆಲ್ಲ ನಾವು ನಿಯಂತ್ರಿಸ್ಲಿಕ್ಕೆ ಈ ಪುಸ್ತಕ ಭಾಳ ಸಹಕಾರಿಯಾಗ್ತದೆ. ಬರೀ ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಅಷ್ಟೇ ಅಲ್ಲ, ಮನೆಯಾಗಿರುವಂಥ ಗೃಹಿಣಿಯರು ಈ ಯೋಜನಾ ಪುಸ್ತಕ ರೂಪಿಸ್ಕೊಳ್ಳೋದ್ರಿಂದ, ಇದರ ಬರವಣಿಗೆಯನ್ನು ರೂಢಿಸ್ಕೊಳ್ಳೋದ್ರಿಂದ ಭಾಳಷ್ಟು ಸಹಕಾರಿ ಆಗ್ತದೆ. ಸಾಕಷ್ಟು ಸಮಯ ನಮಗೆ ಸಿಗ್ತದೆ. ನಮ್ಮ ಆರೈಕೆ ಮಾಡ್ಕೊಳ್ಳಿಕ್ಕೆ ನಮಗೊಂದಷ್ಟು ಅವಕಾಶ ಸಿಗ್ತದೆ. ಅದು ಸಣ್ಣ ವಿಷಯ ಆಗಿರ್ಬೋದು. ನಾಳೆ ಮುಂಜಾನೆ ಎದ್ದು ನಾಷ್ಟಕ್ಕೆ ಏನು ಮಾಡೋದು, ಊಟಕ್ಕೆ ಏನು ಮಾಡೋದು, ಮಗುವಿಗೆ ಡಬ್ಬಿಗೆ ಏನು ಕಟ್ಟೋದು, ಈ ಮನೆಯಾಗಿರುವ ತರಕಾರಿಯಿಂದ ಯಾವ ಅಡುಗೆ ತಯಾರು ಮಾಡಬಹುದು, ಅದನ್ನು ಹೆಂಗೆ ಹಾಳಾಗ್ಲಾರ್ದಂಗೆ ನೋಡ್ಕೊಳ್ಳೋದು, ಇಂಥ ಸಣ್ಣ ಪುಟ್ಟ ಎಲ್ಲ ಯೋಚನೆಗಳು, ಕೆಲಸಗಳು ಹಿಂದಿನ ದಿನವೇ ನಮ್ಮ ತಲೆಯಾಗ ಮೂಡಿ ಮರುದಿನ ಕಾರ್ಯೋನ್ಮುಖರಾಗಿ ಸಾಕಷ್ಟು ಸಮಯದ ಉಳಿತಾಯ ಆಗ್ತದೆ. ಮನಸ್ಸಿನೊಳಗೊಂದು ನಿರಾಳ ಭಾವ ಮೂಡ್ತದೆ. ಯಾವತ್ತೂ ಮನೆ ಕೆಲಸ ಹೊರೆ ಅಂತ ಅನಿಸೋದಿಲ್ಲ. ಮನೆ ಎಲ್ಲರಿಗಾಗಿ ಎಷ್ಟೆಲ್ಲ ಸಮಯ ಕೊಟ್ಟು ಏನೆಲ್ಲ ಮಾಡುವ ತಾಯಂದರು ತಮಗಾಗಿ ಏನನ್ನೂ ಮಾಡ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ, ಅಥವಾ ಸಮಯ ಸಾಕಾಗೋದಿಲ್ಲ ಅಂತ ಹೇಳಿ ಕುಂತು ಬಿಡ್ತಾರೆ. ಹಂಗಾಗಬಾರ್ದು. ನಮ್ಮ ವೈಯಕ್ತಿಕ ಏಳ್ಗೆಯತ್ತ ನಾವು ಚಿತ್ತ ಹರಿಸಲೇಬೇಕು ಅಂತಂದ್ರೆ ನಮ್ಮ ಬೆಳವಣಿಗೆಗೆ, ನಮ್ಮ ಅಭಿವೃದ್ಧಿಗೆ ನಾವು ನಮ್ಮಿಂದಾಗುವಂಥ ಇಂಥ ಸಣ್ಣ ಪುಟ್ಟ ಕೆಲಸಗಳೊಳಗೆ ನಮ್ಮನ್ನು ತೊಡಗಿಸಿಕೊಳ್ಳಲೇಬೇಕು. ಅಂದಾಗ ಬದುಕು ಸುಂದರ ಆಗ್ತದೆ. ನಮ್ಮೊಟ್ಟಿಗೆ ಇರುವವರೂ ಕೂಡ ನೆಮ್ಮದಿಯಿಂದ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎಲ್ಲರದು ಒಂದೇ ಥರ ಇರಬೇಕು ಅಂತಿಲ್ರಿ. ನಮ್ಮ ಹವ್ಯಾಸಗಳಿಗೆ ಅನುಗುಣವಾಗಿ ನಾವು ರೂಢಿಸ್ಕೋಬಹುದು. ಈಗ ಕೆಲವೊಬ್ಬರು ದಿನನಿತ್ಯ ಒಂದು 20 ನಿಮಿಷ ಹಾಡೋದನ್ನು ರೂಢಿಸ್ಕೋತೀನಿ, ನೃತ್ಯ ಮಾಡೋದನ್ನು ರೂಢಿಸ್ಕೋತೀನಿ, ಈ ವಾರ ಈ ಹೊಸ ವಿಷಯವನ್ನು ಕಲಿತೀನಿ, ಈ ತಿಂಗಳು ಈ ಪುಸ್ತಕವನ್ನು ಓದ್ತೀನಿ, ಇಂಥ ಎಲ್ಲ ಯೋಜನೆಗಳನ್ನು ಬದುಕಿನಾಗ ಹಾಕ್ಕೊಂಡು ಮಾಡ್ಕೊತ ಹೋದ್ರೆ ಸಾವಕಾಶ ಆದರೂ ಒಂದಲ್ಲ ಒಂದು ದಿನ ಅದು ತನ್ನ ಕೊನೆಯನ್ನು ಮುಟ್ಟುತ್ತದೆ. ಅದಕ್ಕೆ ಈ ಯೋಜನಾ ಪುಸ್ತಕ ಸಹಕಾರಿಯಾಗಿ ನಿಲ್ತದೆ. ಹೊತ್ತು ಮುಳುಗಿಂದ ಯಾಕೋ ಏನಾದರೂ ಒಂದು ಸೃಜನಾತ್ಮಕವಾಗಿ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಇರುವಂಥ ಸಾಮಗ್ರಿಗಳನ್ನೇ ಬಳಸ್ಕೋಬೇಕು ಅಂತಂದಾಗ ಕಣ್ಣಿಗೆ ಕಂಡದ್ದು ಈ ಕಲ್ಲು. ಕಲ್ಲಿನ ಮೇಲೆ ಯಾಕೆ ಒಂದು ಕಲೆಯನ್ನು ಮೂಡಿಸ್ಬಾರ್ದು ಅಂಥೇಳಿ ಮನಸ್ಸಿನಾಗ ಬಂದದ್ದೇ ತಡ. ಆ ಕಲ್ಲನ್ನು ತಗೊಂಡು ಚೆಂದಂಗೆ ತೊಳೆದು ಅದ್ರ ಮೇಲೊಂದು ಸಣ್ಣದಾದ ಚಿತ್ರನ ಬರೀಲಿಕ್ಕತ್ತೀನಿ. ನಮ್ಮ ಸುತ್ತಮುತ್ತ ಅದೆಷ್ಟು ಅದ್ಭುತ ಕಲಾವಿದರುಗಳು ಸಣ್ಣ ಸಣ್ಣ ವಸ್ತುವಿನ ಮೇಲೆ ಎಂತೆಂಥ ಕಲೆಗಳನ್ನು ಮೂಡಿಸಿ ತಮ್ಮ ಕೈ ಚಳಕವನ್ನು ತೋರಿಸಿರ್ತಾರೆ. ಅಂಥವರಿಂದ ಸ್ಫೂರ್ತಿಯನ್ನು ಪಡ್ಕೊಂಡು ನಾ ಸಣ್ಣದಾಗಿ ಅವರ 0.0001 ಚಂದ ಮಾಡೋದಿಲ್ಲ, ನನಗೆ ತಿಳಿದಂಗೆ ನನಗೆ ತೋಚದಂಗೆ ಒಂದು ಕಲೆನ ಮೂಡಿಸ್ಬೇಕು ಅಂಥೇಳಿ. ನಿಮಗೆ ಗೊತ್ತಿದ್ದದ್ದೇ ಅದ, ನನಗೆ ರಂಗೋಲಿ ಒಳಗೆ ಎಂದಿನಿಂದಲೂ ಒಂದು ಸ್ವಲ್ಪ ಆಸಕ್ತಿ ಅದ. ಇದು ತಮಿಳ್ನಾಡಿನ ಕಲೆ, ಗಂಟು ರಂಗೋಲಿ. ನಮ್ಮ ಕರ್ನಾಟಕದೊಳಗೆ ನಾವು ಚುಕ್ಕಿಗಳನ್ನು ಸೇರಿಸಿ ರಂಗೋಲಿಯನ್ನು ಹಾಕ್ತೀವಿ. ತಮಿಳ್ನಾಡಿನೊಳಗೆ ಚುಕ್ಕಿಗಳನ್ನು ಮಧ್ಯದಲ್ಲಿ ಮಾಡಿ ರಂಗೋಲಿಯನ್ನು ಹಾಕ್ತಾರೆ. ರಂಗೋಲಿ ಒಳಗೂ ಒಂದಿಷ್ಟು ಪ್ರಕಾರಗಳದಾವ. ಅದ್ರ ಬಗ್ಗೆ ಮುಂದಿನ ದಿನಗಳೊಳಗೆ ನಿಮ್ಮೊಟ್ಟಿಗೆ ಮಾತಾಡೋಣ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ.